ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಯುಗಾದಿ ಹಬ್ಬ ಹತ್ರ ಬರ್ತಿದೆ. ಸೊ ಯುಗಾದಿ ಹಬ್ಬದ ಸಂಪೂರ್ಣವಾದ ಹಬ್ಬದ ಊಟ ಅಡುಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ, ಯಾವ ರೀತಿ ಬೇಕು, ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡೋದು ಅನ್ನೋದು ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈಗ ಬನ್ನಿ ಸ್ನೇಹಿತರೆ, ಒಬ್ಬಟ್ಟು ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಆನಂತರ 1 ಚಿಟಿಕೆ ಉಪ್ಪು, ಎಣ್ಣೆ 5 ಟೇಬಲ್ ಸ್ಪೂನ್ನಷ್ಟು, ಅರಿಶಿಣ ಅರ್ಧ ಟೀ ಸ್ಪೂನ್ನಷ್ಟು. ಸ್ನೇಹಿತರೆ, ಒಂದು ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡು ಆ ಬೌಲಿಗೆ ಈ ಮೈದಾ ಹಿಟ್ಟು, ಆನಂತರ ಅರಿಶಿಣ, ನಂತರ ಸ್ವಲ್ಪ ಉಪ್ಪಿಲ್ಲಿ ಪ್ಯೂರ್ಲಿ ಆಪ್ಷನಲ್, ಬೇಕಂದರೆ ಹಾಕಿ ಇಲ್ಲ ಸ್ಕಿಪ್ ಮಾಡಿ. ಈಗ ಹಾಗೆ ಒಂದು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಆ ನಂತರ ಇಲ್ಲಿ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತೀನಿ. ನೋಡಿ, ಚಪಾತಿ ಹಿಟ್ಟಿಗಿನ್ನ ಮೃದುವಾಗಿ ಕಲಿಸ್ಕೋಬೇಕಾಗತ್ತೆ. ಒಟ್ಟಿಗೆ ಎಲ್ಲ ನೀರನ್ನು ಹಾಕಿ ಕಲಿಸ್ಕೋಬೇಡಿ, ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಳ್ತಾ ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಈ ಹಿಟ್ಟಿಗೆನೆ ನಾನು ಏನು ಮಾಡ್ತೀನಿ, ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ನಾನು ಹಾಕ್ಕೊಳ್ತೀನಿ. ಈಗ ಇದನ್ನು ಚೆನ್ನಾಗಿ ನಾದಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನಾದಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟೇ ಮೃದುವಾಗಿ ಕೂಡ ಇರುತ್ತೆ. ಈಗ ನೋಡಿ, ಈ ರೀತಿ ನಾದಿದ ನಂತರ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಈ ರೀತಿ ಎಣ್ಣೆಯನ್ನು ಹಾಕ್ಬಿಟ್ಟು ಮೇಲ್ಗಡೆ ಈ ರೀತಿ ಸಮ ಮಾಡಿಬಿಟ್ಟು ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು 2 ಗಂಟೆಗಳ ಕಾಲ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡೋಣ. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. 1/4 ಕೆಜಿಯಷ್ಟು ತೊಗರಿ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ಆನಂತರ 1 ದಪ್ಪ ಗಾತ್ರದ ತೆಂಗಿನಕಾಯನ್ನು ಉಪಯೋಗಿಸ್ತಾ ಇದ್ದೀನಿ. 1/4 ಕೆಜಿ ಬೇಳೆಗೆ 1 ತೆಂಗಿನಕಾಯಿ ಸಾಕಾಗುತ್ತೆ. ಆನಂತರ ಬೆಲ್ಲ ಬಂದು 1/4 ಕಪ್ನಷ್ಟು, ಅಂದರೆ 450 ಗ್ರಾಮ್ನಷ್ಟು ಬೆಲ್ಲ. 250 ಗ್ರಾಮ್ಸ್ ಅಷ್ಟು ಬೇಳೆ ಆದರೆ 1 ತೆಂಗಿನಕಾಯಿ, 450 ಗ್ರಾಮ್ನಷ್ಟು ಬೆಲ್ಲ. ಆನಂತರ 1 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಇದು ಫ್ರೆಶ್ ಆಗಿ ಮನೇಲೇ ಮಾಡಿರುವಂಥದ್ದು. ಆನಂತರ ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಆದರೆ ಸಾಕಾಗತ್ತೆ. ಮೊದಲು ಸ್ನೇಹಿತರೆ, ತೆಂಗಿನಕಾಯನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ, ಹಾಗೆ ಇದನ್ನು ಪೌಡ್ರ್ ಮಾಡ್ಕೊಂಡು ಬನ್ನಿ. ಏಲಕ್ಕಿ ಪುಡಿ ಇಲ್ಲಪ್ಪ ಅಂದರೆ ಈ ಟೈಮ್ನಲ್ಲೇ ನೀವು ಏಲಕ್ಕಿನೂ ಜೊತೆಗೆ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಫಸ್ಟು ಬೇಳೆ ಬೇಯಿಸ್ಲಿಕ್ಕೆ ಇಟ್ಬಿಡ್ತೀನಿ. ಮೊದಲನೇದಾಗಿ ಒಂದು 1/4 ಕೆಜಿಯಷ್ಟು ಬೇಳೆಗೆ 1 ಲೀಟ್ರಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಕಪ್ ಮೆಷರ್ಮೆಂಟಲ್ಲಿ ತೆಗೆದುಕೊಳ್ತೀನಿ ಅಂದರೆ 1 ಕಪ್ ಬೇಳೆಗೆ 4ರಿಂದ 5 ಕಪ್ನಷ್ಟು ನೀರನ್ನು ಬಳಸ್ಕೋಬೇಕಾಗತ್ತೆ. ಆಯಿತಾ? ಆನಂತರ ಈಗ ಇದಕ್ಕೆ ಒಂದು 2 ಡ್ರಾಪ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ. 2 ಹನಿಯಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಆನಂತರ ಸ್ಟವನ್ನು ಹಚ್ಬಿಟ್ಟು ಈಗ ಇದನ್ನು ಒಲೆ ಮೇಲೆ ಇಡ್ತೀನಿ. ಈಗ ನೋಡಿ, ಇದು ಚೆನ್ನಾಗಿ ಬೇಯಬೇಕು. ಆಯಿತಾ? 60% ಬೇಳೆ ಬೆಂದಿರಬೇಕು. ಆ ಕನ್ಸಿಸ್ಟೆನ್ಸಿ ತನಕ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಮಧ್ಯೆ ಮಧ್ಯೆ ಈ ರೀತಿ ಕೈ ಆಡ್ತಾ ಇರಿ. ನೋಡಿ, ಈ ರೀತಿ ಉಕ್ಕು ಬಂದು ಒಂಥರ ನೊರ್ನೊರೆ ಬರುತ್ತಲ್ಲ, ಆ ನೊರ್ನೊರೆನೆಲ್ಲ ಸ್ವಲ್ಪ ತೆಗೆದಾಕ್ಬಿಡಿ. ಇಲ್ಲಾಂದರೆ ಒಂಥರ ಅನಿಸುತ್ತೆ. ನೋಡಿ, ಈ ರೀತಿ ತೆಗೆದ್ಬಿಟ್ಟು ಬಿಸಾಕಿದ್ರೆ ಆಯಿತು. ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಬೆಂದಿರಬೇಕು. ಬೆಂದಿರೋ ಬೇಳೆಯನ್ನು ನೀರನ್ನ ಬಸ್ತಿಟ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಪಾತ್ರೆಯನ್ನಿಟ್ಟು ಅದನ್ನು ನೀರನ್ನು ಬಸ್ಕೊಂಡ್ಬಿಡ್ತೀನಿ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಪ್ರತಿಯೊಂದು ಬೇಳೆಯಲ್ಲೂ ಒಡಕೊಡಕ್ಕೆ ಕಾಣ್ತಿದೆ ಅಲ್ಲ, ಈ ರೀತಿ ಆಗಿರಬೇಕು. ಈ ಬೇಳೆ ಕಟ್ಟಲ್ಲಿ ಯಾವ ರೀತಿ ಒಬ್ಬಟ್ಟು ಸಾರು ಮಾಡೋದು ಅಂತ ತೋರಿಸ್ತೀನಿ. ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ. ಆನಂತರ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಬೆಲ್ಲ, ಆನಂತರ ಒಂದು 4ರಿಂದ 5 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ನೆನಪಿನಲ್ಲಿರಲಿ, ಜಾಸ್ತಿ ಬೇಡ ನೀರು. ಈಗ ಸ್ಟವ್ ಮೇಲಿಟ್ಟು ಇದನ್ನು ಸ್ವಲ್ಪ ಬೆಲ್ಲ ಕರಗೋ ತನಕ ಹುರ್ಕೊಳ್ಳೋಣ. ಬೆಲ್ಲ ನೋಡಿ ಸಂಪೂರ್ಣವಾಗಿ ಕರಗಿದೆ. ಈಗ ಏನು ಮಾಡೋಣ ಅಂದರೆ, ನಾವು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ವಲ್ಲ ತೆಂಗಿನಕಾಯಿ ತುರಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕಿದ ನಂತರ 3ರಿಂದ 5 ನಿಮಿಷಗಳ ಕಾಲ ಈ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಒಬ್ಬಟ್ಟು ಹೋಳಿಗೆ ಅಳಿಸೋದಿಲ್ಲ. ನೋಡಿ, ಈಗ 5 ನಿಮಿಷಗಳ ಕಾಲ ಆಗಿದೆ, ನೋಡ್ತಿದ್ದೀರಲ್ಲ. ಈಗ ನಾವು ಬೇಳೆಯನ್ನು ಬಸ್ತಿಟ್ಕೊಂಡಿದ್ದೀವಲ್ಲ, ಆ ಬೇಳೆ ಮಾತ್ರ ಇದಕ್ಕೆ ಹಾಕ್ಕೊಳ್ಳಿ. ಈಗ ಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಎಷ್ಟಪ್ಪ ಹುರ್ಕೋಬೇಕು ನನಗೆ ಗೊತ್ತಾಗೋದಿಲ್ಲ ಅಂತಂದರೆ, ನೋಡಿ, ಇದರಲ್ಲಿರುವಂಥ ತೇವಾಂಶ ಕಡಿಮೆ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಅಂದರೆ ಅಲ್ಲಿ ತೇವಾಂಶ ಕಾಣಬಾರ್ದು.
ಒಂದು ಸೈಡ್ ತಳ್ಳಿದಾಗ ಒಂದು ಚೂರು ಕೂಡ ತೇವಾಂಶ ಕಾಣಲಿಲ್ಲ ಅಂದರೆ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಈಗ ಸ್ನೇಹಿತರೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ. ತಣ್ಣಗಾದ ನಂತರ ನೋಡಿ ನನ್ನ ಕೈಯಲ್ಲಿ ಎತ್ತಿ ನೋಡ್ತಾ ಇದ್ದೀನಿ, ಸುಡುತ್ತಿಲ್ಲ ನನಗೆ. ಈ ಟೈಮ್ನಲ್ಲಿ ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರೋಣ. ನೆನಪಿನಲ್ಲಿರಲಿ, ಯಾವುದೇ ಕಾರಣಕ್ಕೂ ನೀರನ್ನೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ರುಬ್ಬದ ನಂತರ ಒಂದು ಪಾತ್ರೆಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಆ ನಂತರ ನೀವೇನು ಮಾಡಿ ಅಂದರೆ ಉಂಡೆ ಕಟ್ಟಿ ಹೂರ್ಣನ ನಿಮ್ಗೆ ಯಾವ ಸೈಜ್ ಬೇಕು, ಒಬ್ಬಟ್ಟು ಎಷ್ಟು ಅಗಲ ಬೇಕು ಅಷ್ಟು ಅಗಲಕ್ಕೆ ಉಂಡೆ ಕಟ್ಟಿ ಇಟ್ಕೊಂಬಿಡಿ. ಈಗ ಇದೇ ರೀತಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಎತ್ತಿಟ್ಕೊಳ್ತೀನಿ. ಎಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ಆವಾಗ ಮತ್ತೆ ನೀವು ಇದಕ್ಕೂ ಕೈ ಹಾಕಬೇಕು ಅದಕ್ಕೂ ಕೈ ಹಾಕಬೇಕು ಆ ಗೋಜಿರೋದಿಲ್ಲ. ಸೊ ಹಾಗಾಗಿ ಒಂದು ಪ್ಲೇಟ್ಗೆಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಂಬಿಡಿ. ಬನ್ನಿ ಮೈದಾ ಏನಾಗಿದೆ ನೋಡೋಣ. ಮೈದಾ ತೆಗೆದ ತಕ್ಷಣ ನೀವು ಚೆನ್ನಾಗಿ ಈ ರೀತಿ ಮಿದ್ದಿಸ್ಕೊಂಡು ನಾದಿಸ್ಕೋಬೇಕಾಗತ್ತೆ. ನಾದಿಸಿದ ನಂತರ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಈ ರೀತಿ ಒಂದು ಉಂಡೆಯನ್ನು ತೆಕ್ಕೊಳ್ಳಿ. ಆನಂತರ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕಾಗತ್ತೆ. ಈ ರೀತಿ ತಟ್ಕೊಂಡು ಮಧ್ಯದಲ್ಲಿ ಹೂರ್ಣನ ಇಡಿ. ಆನಂತರ ಸುತ್ತು ಈ ರೀತಿ ಕವರ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ನಾವು ಯಾವ ರೀತಿ ಕವರ್ ಮಾಡ್ತಿದ್ದೀವೋ ಅದೇ ರೀತಿ ಕವರ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ನಾನು ಈಸಿ ಮೆಥಡಲ್ಲಿ ತೋರಿಸ್ತೀನಿ ಯಾವ ರೀತಿ ಲಟ್ಸೋದು ಅಂತ. ಸ್ವಲ್ಪ ಮೈದಾ ಹಿಟ್ಟನ್ನು ಕೆಳಗಡೆ ಡಸ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಈ ರೀತಿ ನಿಮ್ಮ ಬೆರಳಿನ ಸಹಾಯದಿಂದ ಈ ರೀತಿ ಲಟ್ಟಿಸ್ಕೊಳ್ತಾ ಬನ್ನಿ. ಆನಂತರ ಮತ್ತೆ ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಲಟ್ಟಿಸಿ ಆ ನಂತರ ನೀವೇನು ಮಾಡಿ ಚಪಾತಿ ಲಟ್ಟಿಸ್ತೀವಿ ನೋಡಿ, ಅದರಲ್ಲಿ ನೀಟಾಗಿ ಲಟ್ಟಿಸ್ಬಿಟ್ರೆ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಹಂಚು ಕೂಡ ಕಾದಿದೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನಾವು ಯಾವಾಗಲೂ ಅಷ್ಟೇ ಒಬ್ಬಟ್ಟು ಹಾಕೋ ಮೊದಲು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಆ ನಂತರನೇ ಹಾಕಬೇಕಾಗತ್ತೆ. ಈಗ ಹಂಚು ಕಾದಿರೋ ಹಂಚಿಗೆ ಒಬ್ಬಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಬ್ಬಟ್ಟು ಮೇಲೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡು ಮಗ್ಚಾಕ್ಕೊಳ್ಳೋಣ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಉಬ್ತಿದೆ ಅಂತ. ತುಂಬಾ ಮೃದುವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೀವು ಮಾಡಲೇಬೇಕು ಈ ರೆಸಿಪಿಯನ್ನು. ಮಾಡಿಬಿಟ್ಟು ಹೇಳಬೇಕು ಹೇಗಿದೆ ಅಂತ. ನೀವೇ ನನಗೆ ಹೇಳ್ತೀರಾ ಎಸ್ ಅನು ತುಂಬ ಚೆನ್ನಾಗಿತ್ತು ಅಂತ. ಸೊ ಈಗ ಬನ್ನಿ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ. ಯಾವ ರೀತಿ ಕಾಯಿ ಹಾಲು ಮಾಡೋದು ಅಂತ ನೋಡ್ಕೊಳ್ಳೋಣ. 1 ಕಪ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, ಅರ್ಧ ಹೋಳ್ನಷ್ಟು ತೆಗೆದುಕೊಂಡ್ರೆ ಸಾಕಾಗತ್ತೆ. ಆನಂತರ 2 ಟೇಬಲ್ ಸ್ಪೂನ್ನಷ್ಟು ಉರ್ಗಡ್ಲೆ, ಯಾವ ಕಪ್ ಮೆಷರ್ಮೆಂಟಲ್ಲಿ ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೀರೋ ಅದೇ ಕಪ್ ಮೆಷರ್ಮೆಂಟಲ್ಲಿ ಬೆಲ್ಲ, 4 ಏಲಕ್ಕಿ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು, ತುಂಬಾ ರುಚಿಯಾಗಿರುತ್ತೆ. 1 ಟೇಬಲ್ ಸ್ಪೂನ್ನಷ್ಟು ಗಸಗಸೆ. ನೋಡಿ, ಇದಿಷ್ಟು ಸಾಮಗ್ರಿಗಳು ಬೇಕಾಗತ್ತೆ. ಮೊದಲನೇದಾಗಿ ಒಂದು ಚಿಕ್ಕ ಪಾನನ್ನು ಇಟ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಒಗ್ಗರಣೆ ಹಾಕೋದನ್ನ ಅದಕ್ಕೆ ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ. ಗಸಗಸೆನ ಚೆನ್ನಾಗಿ ಘಮ ಬರೋ ತನಕ ನೀವು ಹುರ್ಕೋಬೇಕಾಗತ್ತೆ. ನೋಡಿ, ಈಗ ಗಸಗಸೆ ಹುರಿದಾಗಿದೆ. ಈಗ ನಂತರ ನಾನು ಏನು ಮಾಡ್ತೀನಿ, ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಆ ಮಿಕ್ಸಿ ಜಾರ್ಗೆ ಈ ಗಸಗಸೆ, ಆನಂತರ ಫ್ರೆಶ್ ತೆಂಗಿನಕಾಯಿ ತುರಿ, ಏಲಕ್ಕಿ. ನೋಡಿ, ಏಲಕ್ಕಿ ಇನ್ನೂ ಜಾಸ್ತಿ ಹಾಕ್ತೀನಿ ಅಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆನಂತರ ಉರ್ಗಡ್ಲೆ. ಈಗ ಇದನ್ನು ಡ್ರೈ ಹಾಗೆ ಪೌಡ್ರ್ ಮಾಡ್ಕೊಂಡು ಬರೋಣ. ಒಂದು ಚೂರು ಕೂಡ ನೀರನ್ನು ಹಾಕೋದು ಬೇಡ. ನೋಡಿ, ಈಗ ಪೌಡ್ರ್ ಆಗಿದೆ ಅಲ್ಲ. ಈಗ ಇದಕ್ಕೆ ಒಂದು ಅರ್ಧ ಅಥವಾ ಮುಕ್ಕಾಲು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ಈಗ ಮತ್ತೆ ನೀವು ನುಣ್ಣಗೆ ಇದನ್ನು ರುಬ್ಕೊಂಡು ಬಂದ್ಬಿಡೋಣ. ಈಗ ನೋಡಿ, ರುಬ್ಬಿದಾಗಿದೆ. ಆ ನಂತರ ಏನು ಮಾಡ್ತೀನಿ, ಯಾವ ಪಾತ್ರೆಯಲ್ಲಿ ನೀವು ಮಾಡ್ಕೊಳ್ತೀರೋ ಅದೇ ಪಾತ್ರೆಗೆ ಈ ರುಬ್ಬಿರುವಂತಹ ಕಾಯಿ ಹಾಲನ್ನು ಹಾಕ್ಕೊಳ್ಳಿ. ಈಗ ನಂತರ ಇದಕ್ಕೆ ಬೆಲ್ಲನ ಹಾಕೋಬೇಕಾಗತ್ತೆ. ನೋಡಿ, ಬೆಲ್ಲ ನೀವು ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ, ಸ್ವಲ್ಪ ಕಡಿಮೆ ಬೇಕಾದರೂ ಮಾಡ್ಕೋಬೋದು. ಆನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಕೂಡ ನಿಮಗೆ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಯಾಕಪ್ಪ ಅಂದರೆ ಮಿಕ್ಸಿನಲ್ಲೇ ತುಂಬ ಸಾಕಷ್ಟು ಮೆತ್ಕೊಂಡಿರುತ್ತಲ್ವ, ಹಾಗಾಗಿ. ಈಗ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿಬಿಟ್ಟು ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದನ್ನು ಡೈರೆಕ್ಟು ಸ್ಟವ್ ಮೇಲೆ ಇಡೋಣ. ಸ್ಟವ್ ಮೇಲೆ ಮಿನಿಮಮ್ ಅಂದರೂ 8 ರಿಂದ 10 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಸ್ಟಾರ್ಟಿಂಗಲ್ಲಿ ನಿಮಗೆ ಎಷ್ಟು ತೆಳುಗಿದೆ ಅಂತ ಅನ್ನಿಸ್ತಿದೆ ಅಲ್ವಾ, ಬಟ್ ಇದನ್ನು ಕುದಿ ಬಂದಮೇಲೆ ಎಷ್ಟು ಗಟ್ಟಿಗಾಗತ್ತೆ ಅಂದರೆ ಅಷ್ಟು ಗಟ್ಟಿಗಾಗತ್ತೆ. ಈಗ ನೋಡಿ, ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ. ಮಧ್ಯ ಮಧ್ಯ ಕೈ ಆಡ್ತಾ ಇರಬೇಕು ಸ್ನೇಹಿತರೆ. ಉಕ್ಕು ಬಂದು ಚೆಲ್ಲೋಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಉಕ್ಕು ಬಂದು ಚೆಲ್ಲೋಯಿತು ಅಂದರೆ ಟೇಸ್ಟ್ ಹಾಳಾಯಿತು ಅಂತಲೇ ಅರ್ಥ, ಆಯಿತಾ. ಸೊ ಈಗ ಚೆನ್ನಾಗಿ ಕುದಿ ಬರಲಿ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಿದೆ ಅಲ್ಲ. ಈ ರೀತಿ ಕುದಿ ಬರ್ತಿದೆ ಅಂತ ಅಂದರೆ ರೈಟ್ ಕನ್ಸಿಸ್ಟೆನ್ಸಿ ಅಂತ. ಅವಾಗಲೂ ಇವಾಗಲೂ ನೋಡಿ ಥಿಕ್ನೆಸ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾಗ್ತಿದೆ ಅಲ್ಲ.
ಸೊ ಈಗ ಇದಾಯಿತು ಸ್ನೇಹಿತರೆ. ಈಗ ಇಮಿಡಿಯೇಟು ಸ್ಟವನ್ನು ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ಈ ಕಾಯಿ ಹಾಲಂತೂ ಶಾವಿಗೆಗೆ ಒಬ್ಬಟ್ಟಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ನೋಡಿದ್ರಿ ಅಲ್ವಾ ತುಂಬ ಸುಲಭವಾಗಿ ಮಾಡೋದು ಯಾವ ರೀತಿ ಅಂತ. ಬನ್ನಿ ನೆಕ್ಸ್ಟ್ ರೆಸಿಪಿ ಬಂದು ಕೋಸಂಬರಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಮೊದಲನೇದಾಗಿ ಇಲ್ಲಿ ನಾನು ಒಂದು 100 ಗ್ರಾಮ್ನಷ್ಟು ಹೆಸರು ಬೇಳೆಯನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನೆನೆಸ್ಕೋಬೇಕಾಗತ್ತೆ. ಒಂದು ಮೀಡಿಯಂ ಸೈಜ್ ಸೌತೆಕಾಯನ್ನು ನೀಟಾಗಿ ಚಾಪ್ ಮಾಡಿ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಶ್ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ನಷ್ಟು, ಒಂದು ಮೀಡಿಯಂ ಸೈಜ್ ಕ್ಯಾರೆಟನ್ನು ಸರಿದಿಟ್ಕೊಂಡಿದ್ದೀನಿ. ನಿಯರ್ಲಿ 4 ರಿಂದ 5 ಟೇಬಲ್ ಸ್ಪೂನ್ ಬರುತ್ತೆ. ದ್ರಾಳಿಂಬೆ ಒಂದು 5 ಟೇಬಲ್ ಸ್ಪೂನ್ನಷ್ಟು, ಹಸಿರು ಮೆಣಸಿನಕಾಯಿ ಒಂದು 2 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು 3 ಕಡ್ಡಿಯಷ್ಟು, ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು, ಒಂದು 8 ರಿಂದ 15 ಮೆಣಸಿನ ಕಾಳನ್ನು ಕುಟ್ಟು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಓಳ್ನಷ್ಟು ನಿಂಬೆಹಣ್ಣು ಬೇಕಾಗುತ್ತೆ. ಸೊ ಇದಿಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಈಗ ಒಂದು ಪಾತ್ರೆಯನ್ನಿಟ್ಟು ಆ ಪಾತ್ರೆಗೆ ಈ ರೀತಿ ಜಾಲರಿ ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ನೀರನ್ನು ಬಸ್ಕೋಬೇಕಾಗತ್ತೆ. ನೆನೆಸಿರುವಂತಹ ಈ ಹೆಸರು ಬೇಳೆಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು. ತುಂಬ ಜಾಸ್ತಿ ಕೂಡ ನೆನೆಸೋ ಅಗತ್ಯತೆ ಇರೋದಿಲ್ಲ. ನೋಡಿ ಈ ನೀರೇನಿದೆ ಇದನ್ನು ಚೆಲ್ಬಿಡೋಣ. ಮತ್ತೆ ಒಂದು ಪಾತ್ರೆಗೆ ನೆನೆಸಿರುವಂಥ ಹೆಸರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೌತೆಕಾಯಿ, ಕ್ಯಾರೆಟ್, ನೋಡಿ ಈ ಕ್ಯಾರೆಟ್ ಎಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆನಂತರ ಈ ದ್ರಾಳಿಂಬೆ, ನಂತರ ಹಸಿರು ಮೆಣಸಿನ್ಕಾಯಿ. ನೋಡಿ ನಾನು ಇಲ್ಲಿ ಒಗ್ಗರಣೆ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ತಾ ಇದ್ದೀನಿ. ನಂತರ ಮೆಣಸಿನ ಪುಡಿ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಂಡ್ರೆ ಆಯಿತು. ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು. ಈಗ ಇದಕ್ಕೆ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಆಗಲೇ ನೀವು ಸರ್ವ್ ಮಾಡ್ತಾ ಇದ್ದೀನಿ ಅನ್ನೋ ಟೈಮ್ನಲ್ಲಿ ಉಪ್ಪು ಮತ್ತು ನಿಂಬೆ ಹಣ್ಣನ್ನು ಹಾಕಿದ್ರಾಯಿತು. ಮುಂಚೆನೇ ಹಾಕಿದ್ರೆ ನೀರು ಬಿಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಡ್ತಾ ಇದ್ದೀನಿ. ಈಗ ನೋಡ್ತಿದ್ದೀರಲ್ಲ, ಈಗ ಫೈನಲಿ ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದಕ್ಕೊಂದು ಸಂಪೂರ್ಣವಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಆಯಿತು. ನೋಡಿದ್ರಿ ಅಲ್ವಾ ಯಾವ ರೀತಿ ಮಾಡೋದು ಅಂತ ಕೋಸಂಬರಿನ. ಸೊ ಬನ್ನಿ ಸ್ನೇಹಿತರೆ, ಈಗ ನೆಕ್ಸ್ಟ್ ವಿಡಿಯೋ ಬಂದು ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಮಾವಿನಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ನಿಮಗೆ ತುಂಬ ಏನು ಸಮಯ ತೆಗೆದುಕೊಳ್ಳೋದಿಲ್ಲ, ತುಂಬಾ ಜಲ್ದಿ ಆಗುತ್ತೆ. ಸೊ ಮೊದಲನೇದಾಗಿ ಒಂದು ಪಾತ್ರೆಯನ್ನು ಇಟ್ಕೊಂಡು 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಕಾದ ನಂತರ ಈ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂತ ಚಿಟ್ಕೊಡ್ತಿದ್ದ ಹಾಗೆಯೇ ಈ ಕಡಲೆ ಬೀಜವನ್ನು ಹಾಕ್ಕೊಂಡು 50% ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಕಡಲೆ ಬೀಜ 50% ಬೆಂದಿದೆ. ಈಗ ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀವಿ. ಆನಂತರ ಉದ್ದಿನಬೇಳೆ, ನಂತರ ಹಸಿರು ಮೆಣಸಿನ್ಕಾಯಿನ 8 ರಿಂದ 10 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆನಂತರ ಕರಿಬೇವು, ಇದೆಲ್ಲವನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡೋದ್ರಿಂದ ಹಸಿರು ಮೆಣಸಿನ್ಕಾಯಲ್ಲಿರುವಂತಹ ಘಾಟು ಅಥವಾ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಆನಂತರ ದಪ್ಪ ಗಾತ್ರದ 2 ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ. ಈರುಳ್ಳಿಯನ್ನು ಹಾಕಿದ ನಂತರ ತಕ್ಷಣವೇ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ ಮತ್ತು ಬೇಗ ತೇವಾಂಶ ಕೂಡ ಕಳ್ಕೊಳ್ಳುತ್ತೆ. ಈಗ ಈರುಳ್ಳಿ ಬೆಂದಿದೆ. ಬೆಂದ ನಂತರ ನಾನಿಲ್ಲಿ ಸಿಹಿ ಮಾವಿನಕಾಯನ್ನು ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಮಾವಿನಕಾಯಿ ಆದರೆ 1/4 ಕಪ್ ಮಾತ್ರ ಹಾಕ್ಕೊಳ್ಳಿ. ನಂತರ ಅರಿಶಿನ ಹಾಕ್ಕೊಳ್ಳಿ ಸ್ವಲ್ಪ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರ್ಕೋಬೇಕಾಗತ್ತೆ. ಮಾವಿನಕಾಯಿ ಬೇಯೋ ತನಕ ನೀವು ಇದನ್ನು ಹುರ್ಕೊಳ್ಳಿ. ಈಗ ನೋಡಿ ಮಾವಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಆನಂತರ ಒಂದು 5 ಟೇಬಲ್ ಸ್ಪೂನ್ನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ. ನೀವು ತುಂಬ ದಿನಗಳ ಕಾಲ ಎತ್ತಿಟ್ಕೋಬೇಕು ಅಂದರೆ ತೆಂಗಿನಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ನೀವು ಸ್ವಲ್ಪ ಜಾಸ್ತಿ ದಿನಗಳ ಕಾಲ ಫ್ರಿಡ್ಜಲ್ಲಿ ಎತ್ತಿಟ್ಕೊಬೋದು. ಈಗ ನೋಡಿ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದನ್ನು ರೈಸ್ ಜೊತೆ ಕಲಿಸ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ತೊಗೋಬೋದು, ಈವನ್ ಹಬ್ಬದ ಅಡುಗೆಗಾದರೂ ತೆಗೆದುಕೋಬೋದು. ಈಗ ನೋಡಿ ನಾನು ಕಲಿಸಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಚಿತ್ರಾನ್ನದ ಗೊಜ್ಜನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಸ್ನೇಹಿತರೆ, ಜಾಸ್ತಿ ಮ್ಯಾಶ್ ಮಾಡಲಿಕ್ಕೆ ಹೋಗಬೇಡಿ. ಜಾಸ್ತಿ ಮ್ಯಾಶ್ ಆಗಿಬಿಟ್ರೆ ಒಂಥರ ಮುದ್ದೆ ಥರ ಆಗಿಬಿಡತ್ತೆ. ಈಗ ಚಿತ್ರಾನ್ನ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿಗೆ ಹೋಗೋಣ. ಯಾವ ರೀತಿ ಒಬ್ಬಟ್ಟು ಸಾರು ಮಾಡೋದು ಅಂತ ನೋಡ್ಕೊಂಬರೋಣ.
ಮೊದಲನೇದಾಗಿ ಒಂದು ಪಾತ್ರೆಯನ್ನು ಇಟ್ಟು ಆ ಪಾತ್ರೆಗೆ 2 ಕೆಮ್ಮೆಣಸಿನ್ಕಾಯಿ, 2 ಬ್ಯಾಡಗೆ ಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಕರಿಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ, 8 ರಿಂದ 10 ಇಲುಕು ಬೆಳ್ಳುಳ್ಳಿ ಇದೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನ್ನಷ್ಟು. ಈಗ ಮತ್ತೆ ಇನ್ನೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶೇಕಡ 60 ರಿಂದ 70 ಭಾಗದಷ್ಟು ಫ್ರೈ ಆಗಬೇಕು. ಆನಂತರ ನಾವು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ನಿಯರ್ಲಿ 5 ರಿಂದ 6 ಟೇಬಲ್ ಸ್ಪೂನ್ನಷ್ಟು. ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಒಬ್ಬಟ್ಟು ಸಾರು ಅಳಿಸೋದಿಲ್ಲ. ಈಗ ನೋಡಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡ್ತಿದ್ದೀರಲ್ಲ, ಈಗ ಇದನ್ನು ಸೈಡ್ಗೆ ಎತ್ತಿಡ್ತೀನಿ. ಅದೇ ಪಾತ್ರೆಗೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಈ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂತ ಚಿಟ್ಕುಟ್ಲಿಕ್ಕೆ ಶುರುವಾಗುತ್ತಲ್ಲ, ಆನಂತರ ಈ ಚೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಒಂದು 7 ರಿಂದ 8 ಇಲುಕಾದರೆ ಸಾಕಾಗುತ್ತೆ ಹಾಕ್ಬಿಟ್ಟು 2 ಬ್ಯಾಡಗೆ ಮೆಣಸಿನ್ಕಾಯಿ ಆನಂತರ ಈ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ನಾನಿಲ್ಲಿ ಬೇಳೆ ಬೇಯಿಸಿಟ್ಕೊಂಡಿರೋ ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕಿದ ನಂತರ ಕರಿಬೇವು, ಈ ಕರಿಬೇವು ಈ ರೀತಿ ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ. ಆನಂತರ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ, ಆ ರಸನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಇಟ್ಬಿಡೋಣ. ಇದು ಚೆನ್ನಾಗಿ ಕುದಿಲಿಕ್ಕೆ ಶುರು ಮಾಡಿದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ಕೊಳ್ಳಿ ಸ್ನೇಹಿತರೆ, ಒಬ್ಬಟ್ಟು ಸಾರು ಏನಾದರೂ ಗಟ್ಟಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕಿ ಹೆಚ್ಚಿಸ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ನೀರನ್ನು ಹಾಕಿ ಹೆಚ್ಚಿಸ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು, ಕೊತ ಅಂತ ಕುದಿಬೇಕು. ಶೇಕಡ ಒಂದು 8 ರಿಂದ 10 ನಿಮಿಷಗಳ ಕಾಲ ಕುದ್ರೆ ಸಾಕಾಗತ್ತೆ. ಆನಂತರ ಈಗ ಫೈನಲಿ ನಾನಿಲ್ಲಿ ಒಬ್ಬಟ್ಟಿನ ಹೂರ್ಣನ ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್ನಷ್ಟು. ಆನಂತರ ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನ್ನಷ್ಟು. ಇದೆರಡನ್ನು ಹಾಕಿಬಿಟ್ಟು ಒಂದೊಳ್ಳೆ ಮಿಕ್ಸ್ ಮಾಡಿಕೊಂಡು ಈಗ ಸಾಂಬಾರನ್ನು ಸರ್ವ್ ಮಾಡ್ಕೊಳ್ಳೋಣ. ಸೊ ಈಗ ರೆಡಿ ಆಯಿತು ಒಬ್ಬಟ್ಟು, ಕಾಳುಗೊಜ್ಜು, ಹೆಸರುಬೇಳೆ ಇತ್ತು ಅಂದರೆ ಈ ಒಬ್ಬಟ್ಟಿನ ಸಾರು ಇರಲೇಬೇಕು ಈ ಯುಗಾದಿಗೆ. ಸೊ ಬನ್ನಿ ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಯಾವ ರೀತಿ ಒಬ್ಬಟ್ಟು ಸಾರು ಮಾಡೋದು ಅಂತ. ನೆಕ್ಸ್ಟ್ ಕಾಳುಗೊಜ್ಜು ರೆಸಿಪಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಎಲ್ಲ ಹಬ್ಬ ಹರಿದಿನಗಳಿಗೂ ಈ ಕಾಳುಗೊಜ್ಜು ಕಂಪಲ್ಸರಿಯಾಗಿ ಮಾಡ್ತೀವಿ. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲನೇದಾಗಿ ಇಲ್ಲಿ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ಆನಂತರ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ಪುದೀನ, ಆನಂತರ ಸ್ವಲ್ಪ ಕೊತ್ತಂಬರಿ, 2 ಇಂಚಿನಷ್ಟು ಶುಂಠಿ, 8 ರಿಂದ 10 ಇಲುಕು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ 1 ಟೇಬಲ್ ಸ್ಪೂನ್ನಷ್ಟು. ಆನಂತರ ತೆಂಗಿನಕಾಯಿ ತುರಿ ಒಂದು 5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಅದರಲ್ಲಿ ಸ್ವಲ್ಪ ಹಾಕಿ ಇನ್ನು ಸ್ವಲ್ಪ ಇದನ್ನು ಗೊಜ್ಜಾದ ನಂತರ ಕೊನೆಯಲ್ಲಿ ಹಾಗೆ ಉದುರಿಸ್ಲಿಕ್ಕೆ ಇಟ್ಕೊಳ್ತೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಕೆಮ್ಮೆಣಸಿನ್ಕಾಯಿ ಪುಡಿ, 1 ಟೀ ಸ್ಪೂನ್ನಷ್ಟು ಗರಂ ಮಸಾಲ, ಆನಂತರ 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿ. ಇದಕ್ಕೆ ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ನಾನು ಸ್ಕಿಪ್ ಮಾಡಿದ್ದೀನಿ ಖಾರ ಕಡಿಮೆ ಆಗಿರೋದ್ರಿಂದ. ಆನಂತರ 2 ದಪ್ಪ ಗಾತ್ರದ ಟೊಮೆಟೊನ ನಾನಿಲ್ಲಿ ಬಳಸ್ತಾ ಇದ್ದೀನಿ. 2 ಈರುಳ್ಳಿಯಲ್ಲಿ 1 ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಇನ್ನೊಂದು ಈರುಳ್ಳಿಯನ್ನು ಎತ್ತಿಟ್ಕೊಳ್ತೀನಿ, ಇದನ್ನು ಒಗ್ಗರಣೆಗೆ ಬೇಕು ಅಂಥೇಳಿ. ಆನಂತರ 1 ಪೀಸ್ ಚಕ್ಕೆ, 4 ಲವಂಗನ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದುಬಿಡೋಣ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿರಬೇಕು. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಒಂದು ಕುಕ್ಕರನ್ನು ಇಟ್ಟು ಆ ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ನಿಯರ್ಲಿ 3 ಟೇಬಲ್ ಸ್ಪೂನ್ನಷ್ಟು. ಎಣ್ಣೆ ಕಾಯ್ತಿದ್ದಾಗೇ ನಾವು ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೀವಲ್ಲ, ಆ ಈರುಳ್ಳಿಯನ್ನು ಹಾಕ್ಕೊಂಡು ಆನಂತರ ಈ ಕರಿಬೇವು ಇದೆರಡನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಫ್ರೈ ಆದರೆ ಸಾಕು ಸ್ನೇಹಿತರೆ. ಈರುಳ್ಳಿ ತುಂಬ ಏನು ಫ್ರೈ ಆಗಬೇಕು ಅನ್ನೋ ಅಗತ್ಯತೆ ಇಲ್ಲ. ಈಗ ಫ್ರೈ ಆದ ನಂತರ ನಾನಿಲ್ಲಿ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಿನಿಮಮ್ ಅಂದರೂ 8 ಗಂಟೆಗಳ ಕಾಲ ಕಡಲೆಕಾಳನ್ನು ನೆನೆಸಿರಬೇಕು. ಇಲ್ಲ ಅಂತ ಅಂದರೆ ಒಂದು 5 ರಿಂದ 6 ಬಾರಿ ನೀವು ಚೆನ್ನಾಗಿ ಕೂಗಿಸ್ಕೊಂಡು ಹಾಕ್ಕೋಬೇಕಾಗತ್ತೆ. ಅದ್ರ ಬದಲು ನೆನೆಸೋದು ಬೆಟರು. ಈಗ ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಫ್ರೈ ಮಾಡ್ಕೊಳ್ಳಿ. ಕಡಲೆಕಾಳು ಚೆನ್ನಾಗಿ ಹುರಿದ ನಂತರ 1/4 kgಯಷ್ಟು ಆಲೂಗೆಡ್ಡೆಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1/4 kgಯಷ್ಟು ಬದನೆಕಾಯನ್ನು ಹಾಕ್ಕೊಳ್ಳಿ. ನೋಡಿ, ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. 1/4 kgಯಷ್ಟು ಗೆಡ್ಡೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲವನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಅದು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕಿ ಚೆನ್ನಾಗಿ ಇದನ್ನು ಒಂದಕ್ಕೊಂದು ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಒಂದು 4ರಿಂದ 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಟೇಸ್ಟ್ ಇರುತ್ತೆ. ಆನಂತರ ಈಗ ರುಬ್ಬಿರುವಂಥ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ, ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಮಸಾಲೆ ಸಾಲ್ತಾ ಇಲ್ಲಪ್ಪ, ನೀರಿನಂಶ ಕಡಿಮೆ ಇದೆ ಅಂತ ಅಂದರೆ ಒಂದು 1/4 ಗ್ಲಾಸ್ನಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳೋಣ. ಸಾಲದಕ್ಕೆ ಈ ತರಕಾರಿ ಉರಿಬೇಕಾದ್ರೇ ಅದರಲ್ಲೂ ನೀರು ಬಿಟ್ಕೊಂಡಿರುತ್ತೆ, ಕೂಗಿದ ನಂತರನೂ ಕೂಡ ನೀರು ಬಿಡುತ್ತೆ. ಹಾಗಾಗಿ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿದೆ, ಸೊ ಒಂದು 1/4 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಸಾಕು. ಇನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಆಯಿತಾ. ಈಗ ಫೈನಲಿ 1/4 kg ಬಾಳೆಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಬಾಳೆಕಾಯಿನ ಫುಲ್ಲು ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಪ್ಪ ಅಂದರೆ ಬಾಳೆಕಾಯಿ ಬೇಗ ಬೆಂದು ಮ್ಯಾಶ್ ಆಗಿಬಿಡುತ್ತೆ. ಹಾಗಾಗಿ ಈಗ ಮೇಲ್ಮೇಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಅಂದರೂ 3 ವಿಷಲ್ ತೆಗೆದುಕೋಬೇಕಾಗತ್ತೆ. ಎಸ್ ಸ್ನೇಹಿತರೆ, ಈಗ ನೀವು ನೋಡ್ತಿರ್ಬೋದು ಪ್ರೆಷರ್ ಕೂಡ ಹೋಗಿದೆ. ಈಗ ಓಪನ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ತಿಂದರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ನೀವೇ ಗೆಸ್ ಮಾಡಿ. ಈಗ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಫೈನಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ, ಭಾಳ ಅಂದರೆ ಬಹಳ ಚೆನ್ನಾಗಾಗುತ್ತೆ. ಸೊ ಈಗ ಎಲ್ಲ ಆಯಿತು. ಈಗ ಫೈನಲಿ ಸರ್ವ್ ಮಾಡ್ಕೊಳ್ಳೋದಷ್ಟೇ ಬಾಕಿ ಇರೋದು. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಹಬ್ಬದ ರೆಸಿಪಿಗಳು. ಈ ಬಾರಿ ನೀವು ನಿಮ್ಮ ಮನೆಗಳಲ್ಲಿ ಈ ಹಬ್ಬದ ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿಯಾಗಿ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.